ತುಳಸಿ ಹಬ್ಬಕ್ಕೆ ನಮ್ಮ ಕಡೆ ಮಾಡೋದು ಸ್ಪೆಷಲ್ಲು ಪಡ್ಡು. ಪಡ್ಡು ಮಾಡಿ ತೆಂಗಿನಕಾಯಿ ಹಾಲಲ್ಲಿ ಅದನ್ನು ಹಾಕ್ಬಿಡೋದು, ಬಿಸಿ ಬಿಸಿನೇ ತೆಗೆದು. ಆಮೇಲೆ ಅದೆಲ್ಲ ಹೀರ್ಕೊಂಡ್ಬಿಡ್ತದೆ, ಕುಡಿದು ಬಿಡ್ತದೆ. ಅದರಲ್ಲಿ ಒಂಥರ ಬ್ರೆಡ್ ಥರ ಆಗ್ತದೆ. ಆ ಪಡ್ಡು ಬ್ರೆಡ್ ಥರ ಆಗ್ತದೆ, ಸ್ವೀಟ್ ಆಗ್ತದೆ. ಆ ಹಾಲಿಗೆ, ತೆಂಗಿನಕಾಯಿ ಹಾಲಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು. ಅಂದರೆ ಇದು ಸಪ್ಪೆ ಇರೋದ್ರಿಂದ ಅದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕಾಗ್ತದೆ. ಬೇಕಾದರೆ ಅದು ತೆಂಗಿನಕಾಯಿ ಹಾಲನ್ನು ಒಂದು ಸ್ವಲ್ಪ ತೆಗೆದಿಟ್ಕೋಬೇಕು ಮೊದಲು. ಅಂದರೆ ಅದು ಎಲ್ಲನೂ ಹೀರ್ಕೊಂಡು ಬಿಡೋದ್ರಿಂದ ಆಮೇಲೆ ಸ್ವಲ್ಪ ಡ್ರೈ ಆದಂಗೆ ಆಗ್ತದೆ. ಅದಕ್ಕೆ ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡ್ರೆ ಆಮೇಲೆ ತಿನ್ಬೇಕಾದ್ರೆ ಅದನ್ನು ಹಾಕೋಬೋದು. ಅದರಲ್ಲಿ ಸ್ವಲ್ಪ ನಾವು ಹಂಗೆ ಹಿಟ್ಟು ತೆಗೆದಿಟ್ಟು ಸ್ವಲ್ಪ ಖಾರದ್ದು ಮಾಡ್ತೇವೆ ಅದರಲ್ಲೇ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ ಆ ಹಿಟ್ಟಿಗೆ, ಅದು ಖಾರಕ್ಕೆ ಅದನ್ನು ಸ್ವಲ್ಪ ಬಾಡಿಸಿ ಬೇಕಾದರೂ ಹಾಕ್ಬೋದು. ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡಿ ಈರುಳ್ಳಿ ಇದನ್ನು ಹಂಗೂ ಹಾಕ್ಬೋದು, ಹಸಿ ಬೇಕಾದರೂ ಹಾಕ್ಬೋದು. ಅದೊಂಥರ ಇದೊಂಥರ. ಇದಕ್ಕೆ ಇನ್ನೇನು ಹಾಕೋದಿಲ್ಲ, ಬರೀ ಉದ್ದಿನಬೇಳೆ ಮತ್ತು ಅಕ್ಕಿ ಅಷ್ಟೇ. 1 ಲೋಟ ಉದ್ದಿನಬೇಳೆಗೆ 2 ಲೋಟ ಅಕ್ಕಿ ಹಾಕ್ಬೋದು. ಆದರೆ ಮಿಕ್ಸರಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಅದಕ್ಕೆ 1.5ಗೆ 3 ಲೋಟ ಹಾಕಿದೆ ನಾನು. 1.5 ಉದ್ದಿನಬೇಳೆ, 3 ಲೋಟ ಅಕ್ಕಿ. ದೋಸೆ ಹಿಟ್ಟಿನಂಗೆ ಮಾಡ್ಕೊಳ್ಳೋದು. ಸ್ವಲ್ಪ ಇಡ್ಲಿ ಹಿಟ್ಟು ಥರ ಸ್ವಲ್ಪ ಗಟ್ಟಿ ಇರಬೇಕು, ಅಷ್ಟೇ ಅಳತೆ. ಇನ್ನೇನು ಅವಲಕ್ಕಿ, ಮೆಂತ್ಯ ಏನೋ ಹಾಕೋದಿಲ್ಲ ನಾವು ಅದಕ್ಕೆ.